ನಮಸ್ಕಾರ ವೀಕ್ಷಕರೇ, ಇದು ಸಿಲಿಕಾನ್ ಪಟ್ಟಣಕ್ಕೆ ನಮ್ಮ ಮೆಟ್ರೋ ಬಂದ ಕತೆ. ಮೆಟ್ರೋ ರೈಲಿನ ದಶಕಗಳ ನಿರ್ಮಾಣದ ಸಂಕಷ್ಟದ ಕತೆ. ಹಲವು ಸವಾಲುಗಳನ್ನು ಎದುರಿಸಿ ದಿಕ್ಕುಗಳನ್ನು ಹತ್ತಿರವಾಗಿಸಿದ ಮೆಟ್ರೋ ಸಂಪರ್ಕದ ಹಿಂದಿನ ಯಶೋಗಾಥೆಯ ಕತೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮೆಟ್ರೋ ಕಹಾನಿ. ನಾನು ವಿಶ್ವಾಸ್ ಭಾರದ್ವಾಜ್. ನಮ್ಮ ಮೆಟ್ರೋ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ರೂಪದಲ್ಲಿ ಬಂದ ಯೋಜನೆ. 10 ವರ್ಷದ ಹಿಂದೆ ಪ್ರಾರಂಭವಾದ ಈ ಯೋಜನೆ ಈಗ ಮೈಲಿಗಲ್ಲೊಂದನ್ನು ಸ್ಥಾಪಿಸಲು ತುದಿಗಾಲಲ್ಲಿ ನಿಂತಿದೆ. ಮೊದಲ ಹಂತದ 42 ಕಿಲೋಮೀಟರ್ ಪೂರ್ಣಗೊಂಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಜನಸಂಚಾರಕ್ಕೆ ಮುಕ್ತವಾಗಲಿದೆ. ಈ ಮೂಲಕ ಅದೆಷ್ಟೋ ಮಂದಿಯ ಹಲವು ಕಾಲದ ಕನಸು ಈಡೇರಲಿದೆ. ಹಾಗಾದರೆ ಹೇಗಿತ್ತು 10 ವರ್ಷದ ಮೆಟ್ರೋ ಸಾಗಿ ಬಂದ ಹಾದಿ? ಇಲ್ಲಿದೆ ರಿಪೋರ್ಟ್. ಬೆಂಗಳೂರು ಯಲಹಂಕದ ನಾಡಿನ ಪಾಳೆಗಾರ ನಾಡಪ್ರಭು ಕೆಂಪೇಗೌಡ ಕಟ್ಟಿದ ನಾಡು. 15ನೇ ಶತಮಾನದಲ್ಲಿ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ನಗರ ಬೆಂಗಳೂರು. ಕೆಂಪೇಗೌಡರ ಕಾಲದಿಂದಲೂ ನಿರಂತರವಾಗಿ ಬೆಳೆಯುತ್ತಲೇ ಬಂದ ಬೆಂಗಳೂರು ಸ್ವಾತಂತ್ರ್ಯ ನಂತರ ಮತ್ತೊಂದು ಮಜಲು ತಲುಪಿತು. ಕರ್ನಾಟಕ ರಾಜ್ಯ ನಿರ್ಮಾಣವಾದ ನಂತರ ರಾಜ್ಯ ರಾಜಧಾನಿ ಎನಿಸಿಕೊಂಡಿತು. ಇಷ್ಟಾದರೂ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆದಿತ್ತು 90ರ ದಶಕದ ನಂತರ. ಐಟಿಬಿಟಿ ಕಾಲಿಟ್ಟ ಮೇಲೆ ಈ ನಗರದ ಜನಸಂಖ್ಯೆ ಕೋಟಿ ದಾಟಿತು. ಹೊರ ರಾಜ್ಯದ ವಲಸಿಗರ ಸಂಖ್ಯೆ ಹೆಚ್ಚಾಗತೊಡಗಿತು. ಇದರಿಂದಾಗಿ ಒಂದೊಂದೇ ಸಮಸ್ಯೆ ಹುಟ್ಟಿಕೊಳ್ಳಲಾರಂಭಿಸಿತು. ಅದರಲ್ಲಿ ಮುಖ್ಯವಾದ ಮತ್ತು ಅತಿ ದೊಡ್ಡ ಸಮಸ್ಯೆಯೇ ಟ್ರಾಫಿಕ್ ಜಾಮ್. ಯಾವಾಗ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಮಿತಿ ಮೀರಲಾರಂಭಿಸಿತೋ ಆವಾಗ ನಮ್ಮ ಸರ್ಕಾರ ಸಮಸ್ಯೆಗೆ ಸೂಕ್ತ ಪರಿಹಾರ ಹುಡುಕೋಕೆ ಆರಂಭಿಸಿತು. ಆ ವೇಳೆ ಸರ್ಕಾರದ ಕಣ್ಣಿಗೆ ಟ್ರಾಫಿಕ್ ಸಮಸ್ಯೆಗೆ ರಾಮಬಾಣ ಅಂತ ತೋರಿದೆ ನಮ್ಮ ಮೆಟ್ರೋ. ಅದಾಗಲೇ ರಾಷ್ಟ್ರ ರಾಜಧಾನಿಯಲ್ಲಿ ಟ್ರ್ಯಾಕ್ಗೆ ಇಳಿದಿದ್ದ ಮೆಟ್ರೋ ರೈಲನ್ನ ಉದ್ಯಾನ ನಗರಿಗೆ ತಂದ್ರೆ ಹೇಗೆ ಅನ್ನೋ ಯೋಚನೆ ನಮ್ಮ ಸರ್ಕಾರಕ್ಕೆ ಶುರುವಾಯಿತು. ದೆಹಲಿ ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ವಿವರವಾದ ಯೋಜನೆಯನ್ನು ತಯಾರಿಸಿ ಮೇ 2003ರಲ್ಲಿ ಬಿಎಂಆರ್ಸಿಎಲ್ಗೆ ಸಲ್ಲಿಸಿತು. 2003ರಲ್ಲಿ ನಮ್ಮ ಮೆಟ್ರೋ ಬಗ್ಗೆ ಚರ್ಚೆ ಆರಂಭವಾದರೂ ಸರ್ಕಾರದಿಂದ ಆಡಳಿತಾತ್ಮಕ ಒಪ್ಪಿಗೆ ದೊರೆಯುವಷ್ಟರಲ್ಲೇ 2006 ಬಂದಿತ್ತು. ಯೋಜನೆಯು ಹಣಕಾಸಿನ ದೃಷ್ಟಿಯಿಂದ ಕಾರ್ಯಸಾಧ್ಯವೇ ಮತ್ತು ನಗರಕ್ಕೆ ಸೂಕ್ತವೇ ಎಂದು ಭಾರೀ ಚರ್ಚೆಯಾಯಿತು. ಯೋಜನೆಯು 2006 ಏಪ್ರಿಲ್ 25ರಂದು ಕೇಂದ್ರ ಸಂಪುಟದಲ್ಲಿ ಅನುಮೋದನೆ ಪಡೆಯಿತು. ಅಂತಿಮವಾಗಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ 2006 ಜೂನ್ 24ರಂದು ಈ ಯೋಜನೆಯ ಕಾಮಗಾರಿಗೆ ಚಾಲನೆ ನೀಡಿದರು. ಕೇಂದ್ರ ಹಾಗೂ ರಾಜ್ಯದ ಸಹಯೋಗದೊಂದಿಗೆ ರೂಪ ತಳೆದ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ನಗರದಲ್ಲಿ ಹಂತ ಹಂತವಾಗಿ ಮೆಟ್ರೋ ಯೋಜನೆಯನ್ನ ರೂಪಿಸಿತು. ಮೊದಲ ಹಂತದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೆಟ್ರೋ ಕಾರಿಡಾರ್ ರಚಿಸೋಕೆ ಯೋಜನೆ ಸಿದ್ಧವಾಯಿತು. ಬೈಯಪ್ಪನಹಳ್ಳಿಯಿಂದ ನಾಯಂಡಹಳ್ಳಿವರೆಗೆ, ಯಲಚೇನಹಳ್ಳಿಯಿಂದ ನಾಗಸಂದ್ರವರೆಗಿನ 43 ಕಿಲೋಮೀಟರ್ ಮಾರ್ಗದಲ್ಲಿ ಮೆಟ್ರೋ ಓಡಿಸೋಕೆ ಯೋಜನೆ ಸಿದ್ಧವಾಯಿತು. ಎರಡ್ 2006ರಲ್ಲಿ ಆರಂಭವಾದ ಮೊದಲ ಹಂತದ ಮೆಟ್ರೋ 2010 ಪೂರ್ಣಗೊಳಿಸುವುದು ನಿಗಮದ ಪ್ಲಾನ್ ಆಗಿತ್ತು. ಆದರೆ ಮೆಟ್ರೋ ನಿಗಮ ಅಂದುಕೊಂಡಂತೆ ಯಾವುದೂ ಆಗಲೇ ಇಲ್ಲ. ನಿರ್ಮಾಣ ಕಾಮಗಾರಿಯ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಹೋಯಿತು. ಈ ಎಲ್ಲ ಸಮಸ್ಯೆಗಳ ನಡುವೆ ಕಾಮಗಾರಿ ನಡೆಸಿದ ಮೆಟ್ರೋ ನಿಗಮ ಕೆಲಸ ಆರಂಭಿಸಿದ 5 ವರ್ಷಗಳ ಬಳಿಕ ಮೆಟ್ರೋವನ್ನ ಟ್ರ್ಯಾಕ್ಗೆ ಇಳಿಸಲು ಸಫಲವಾಯಿತು.
ಮೊಟ್ಟಮೊದಲ ಬಾರಿಗೆ ಬೈಯಪ್ಪನಹಳ್ಳಿ ಮತ್ತು ಮಹಾತ್ಮ ಗಾಂಧಿ ರಸ್ತೆ ನಡುವಿನ ಮೊದಲ ಹಂತದ ಸಂಚಾರವು ಅಕ್ಟೋಬರ್ 20, 2011ರಂದು ಆರಂಭವಾಯಿತು. ಇದಾಗಿ 3 ವರ್ಷಗಳ ಬಳಿಕ 2014 ಮಾರ್ಚ್ನಲ್ಲಿ ಸಂಪಿಗೆ ರಸ್ತೆ ಮತ್ತು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ನಡುವಿನ ಸಂಚಾರ ಆರಂಭವಾಯಿತು. ಇದಾಗ್ತಿದ್ದಂತೆ ಪೀಣ್ಯದಿಂದ ಮುಂದೆ ಸಾಗಿದ ಗ್ರೀನ್ ಲೈನ್ ಮೆಟ್ರೋ ಮಾರ್ಗ 2015ರ ಮೇನಲ್ಲಿ ನಾಗಸಂದ್ರ ತಲುಪಿತು. ಅಲ್ಲಿಗೆ ಸಂಪಿಗೆ ರಸ್ತೆಯಿಂದ ನಾಗಸಂದ್ರವರೆಗಿನ ಗ್ರೀನ್ ಲೈನ್ ಮಾರ್ಗ ಕಂಪ್ಲೀಟ್ ಆಯಿತು. ಇದಾದ ನಂತರ 2015ರ ನವೆಂಬರ್ನಲ್ಲಿ ಮಾಗಡಿ ರಸ್ತೆಯಿಂದ ನಾಯಾಂಡಹಳ್ಳಿ ಜಂಕ್ಷನ್ವರೆಗಿನ ಮಾರ್ಗ ಜನಸಂಚಾರಕ್ಕೆ ಮುಕ್ತವಾಯಿತು. ಅಲ್ಲಿಗೆ ಮೊದಲ ಹಂತದ ಕಾಮಗಾರಿ ಬಹುತೇಕ ಪೂರ್ಣಗೊಂಡ್ರು ಸಂಪೂರ್ಣವಾಗಿ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಕಾರಿಡಾರ್ ಯೋಜನೆ ಮುಗಿದಿರಲಿಲ್ಲ. ಇದಕ್ಕೆ ಕಾರಣವಾಗಿತ್ತು ಕುಂಟುತ್ತಾ ಸಾಗಿದ್ದ ಮೆಟ್ರೋ ಸುರಂಗ ಮಾರ್ಗ. ಬೆಂಗಳೂರಿನಂಥ ಪುರಾತನ ನಗರಿಯಲ್ಲಿ ಪಾರಂಪರಿಕ ಕಟ್ಟಡಗಳನ್ನು ಉಳಿಸಿಕೊಂಡು ಮೆಟ್ರೋ ಲೈನ್ ನಿರ್ಮಾಣ ಮಾಡುವುದು ಬಿಎಂಆರ್ಸಿಎಲ್ಗೆ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಯಾವ ಭಾಗದಲ್ಲಿ ಹೆಚ್ಚು ಪಾರಂಪರಿಕ ಕಟ್ಟಡಗಳಿದೆಯೋ ಅಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡೋಕೆ ಬಿಎಂಆರ್ಸಿಎಲ್ ನಿರ್ಧರಿಸಿತು. ನೇರಳೆ ಮಾರ್ಗದಲ್ಲಿ ಮಾಗಡಿ ರಸ್ತೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ, ಹಸಿರು ಮಾರ್ಗದಲ್ಲಿ ಸಂಪಿಗೆ ರಸ್ತೆಯಿಂದ ಬಸವನಗುಡಿ ನ್ಯಾಷನಲ್ ಕಾಲೇಜ್ವರೆಗೆ ಸುರಂಗ ಮಾರ್ಗ ನಿರ್ಮಾಣ ಮಾಡೋಕೆ ಯೋಜಿಸಲಾಯಿತು. ಇನ್ನು ಸುರಂಗ ಕೊರೆಯುವ ವೇಳೆ ಸಾಕಷ್ಟು ಎಡರು ತೊಡರು ಉಂಟಾದ ಹಿನ್ನೆಲೆ ಮೊದಲ ಹಂತದ ಮೆಟ್ರೋ ವಿಳಂಬವಾಗುತ್ತಲೇ ಸಾಗಿತು. ಅಂತಿಮವಾಗಿ 2016 ಏಪ್ರಿಲ್ 30ರಂದು ನೇರಳೆ ಮಾರ್ಗದ ಸಿಟಿ ರೈಲ್ವೆ ನಿಲ್ದಾಣದಿಂದ ಕಬ್ಬನ್ ಪಾರ್ಕ್ ನಿಲ್ದಾಣದವರೆಗಿನ 4 ಕಿಲೋಮೀಟರ್ ಸುರಂಗ ಸಂಚಾರ ಆರಂಭವಾಯಿತು. ಅಲ್ಲಿಗೆ 18 ಕಿಲೋಮೀಟರ್ ಉದ್ದದ ನಾಯಂಡಹಳ್ಳಿ ಟು ಬೈಯಪ್ಪನಹಳ್ಳಿ ಮೆಟ್ರೋ ಮಾರ್ಗ ಕಂಪ್ಲೀಟ್ ಆಯಿತು. ಹಾಗಾದರೆ ಮೆಟ್ರೋ ಸುರಂಗ ಕೊರೆಯುವ ವೇಳೆ ನಿಗಮಕ್ಕೆ ಎದುರಾದ ನಿಜವಾದ ಚಾಲೆಂಜ್ ಏನು? ಮೊದಲ ಹಂತದ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದ್ದೇಕೆ ಅನ್ನೋದನ್ನು ಹೇಳ್ತೀವಿ ಸಣ್ಣದೊಂದು ಬ್ರೇಕ್ ನಂತರ. ಎತ್ತರಿಸಿದ ಮಾರ್ಗದಲ್ಲಿ ವೇಗವಾಗಿ ಕಾಮಗಾರಿ ಮುಗಿಸಿದ ಮೆಟ್ರೋ ನಿಗಮಕ್ಕೆ ಸುರಂಗ ಮಾರ್ಗ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಸುರಂಗ ಕೊರೆಯಲು ಭೂಗರ್ಭಕ್ಕೆ ಇಳಿದ ಟನಲ್ ಬೋರಿಂಗ್ ಮಿಷನ್ಗಳು ಬೆಂಗಳೂರಿನ ಮಣ್ಣು ಕಂಡು ಸುಸ್ತಾಗಿ ನಿಂತಿದ್ವು. 1 ಇಂಚು ಸುರಂಗ ಕೊರೆಯಲು ದಿನವನ್ನೇ ತೆಗೆದುಕೊಂಡವು. ಹಾಗಾದರೆ ಮೆಟ್ರೋ ಲೆಕ್ಕಾಚಾರ ಎಲ್ಲಿ ಉಲ್ಟಾ ಆಯಿತು, ಅಂತಿಮವಾಗಿ ಹೇಗೆ ಟನಲ್ ನಿರ್ಮಾಣವಾಯಿತು ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಮೆಟ್ರೋ ಮೊದಲ ಹಂತದ ಕಾಮಗಾರಿಯಲ್ಲಿ 2 ಸುರಂಗ ಮಾರ್ಗ ನಿರ್ಮಿಸೋಕೆ ಮೆಟ್ರೋ ನಿಗಮ ಪ್ಲಾನ್ ರೂಪಿಸಿತು. ಒಂದು ಮಾಗಡಿ ರಸ್ತೆಯಿಂದ ಕಬ್ಬನ್ ಪಾರ್ಕ್ವರೆಗೆ, ಮತ್ತೊಂದು ಸಂಪಿಗೆ ರಸ್ತೆಯಿಂದ ಬಸವನಗುಡಿ ನ್ಯಾಷನಲ್ ಕಾಲೇಜುವರೆಗೆ 2 ಸುರಂಗ ಮಾರ್ಗದ ಒಟ್ಟು ಉದ್ದ ಸರಿಸುಮಾರು 8 ಕಿಲೋಮೀಟರ್. ಈ ಸುರಂಗ ಕೊರೆಯಲು ಟನಲ್ ಬೋರಿಂಗ್ ಮೆಷಿನ್ಗಳನ್ನ ನೆಲದಾಳಕ್ಕೆ ಇಳಿಸಲಾಯಿತು. 40 ಅಡಿ ನೆಲದಾಳದಲ್ಲಿ ಮೆಟ್ರೋ ಸುರಂಗ ಕೊರೆಯುವ ವೇಳೆ ಹಲವಾರು ಸಮಸ್ಯೆಗಳು ಒಂದರ ಮೇಲೊಂದರಂತೆ ಎದುರಾಗತೊಡಗಿತು. ಸಮಸ್ಯೆಗಳ
ಮೇಲೆ ಸಮಸ್ಯೆಗಳಂತೆ ಬೃಹದಾಕಾರದ ಬಂಡೆಗಳು ಸಿಕ್ಕಿದ್ರಿಂದಾಗಿ ಸುರಂಗ ಕೊರೆಯುವ ಟಿಬಿಎಂಗಳು ಹೆಡ್ ಮುರಿದು ನೆಲದೊಳಗೆ ಕೆಟ್ಟು ನಿಂತವು. ಒಂದು ಟಿಬಿಎಂ ದಿನಕ್ಕೆ 3 ರಿಂದ 4 ಮೀಟರ್ ಸುರಂಗ ಕೊರೆಯುತ್ತೆ ಎಂದು ಲೆಕ್ಕ ಹಾಕಲಾಗಿತ್ತು. ಆದರೆ ಬಂಡೆಗಳು ಸಿಕ್ಕಿದ್ರಿಂದಾಗಿ ಅರ್ಧ ಮೀಟರ್ ಕೊರೆಯುವಷ್ಟರಲ್ಲೇ ಟಿಬಿಎಂಗಳು ಸುಸ್ತಾಗಿ ನಿಂತವು. ಹೀಗಾಗಿ ಸುರಂಗ ಮಾರ್ಗ ಕುಂಟುತ್ತಾ ಸಾಗಿತು. ಈಗ ನಮಗೆ ಫೇಸ್ 1ನಲ್ಲಿ ನಾವು ಸುರಂಗ ಮಾರ್ಗ ಮಾಡಿದ್ದೀವಿ. ಅದು 9 ಕಿಲೋಮೀಟರ್ ಮಾತ್ರ ಇತ್ತು. 2 ಬೇರೆ ಬೇರೆ ಲೈನ್ಗಳು ಇತ್ತು. ಈ ಸುರಂಗ ಮಾರ್ಗ ಮಾಡೋದರಲ್ಲಿ ನಮಗೆ ಫೇಸ್ 1ಇಂದ ಏನೇನೋ ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ ಇಂಜಿನಿಯರ್ಸು, ನಮ್ಮ ಸ್ಟಾಫ್ದವರು ಬಹಳ ಒಂದು ಕಲ್ತ್ಕೊಂಡಿದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಬೆಂಗಳೂರು ಅಂಥ ಪ್ರದೇಶದಲ್ಲಿ ನಾವು ಸುರಂಗ ಮಾರ್ಗವನ್ನು ಕೊರೆಯಬೇಕು. ಯಾಕೆಂದರೆ ಬೆಂಗಳೂರಿನಲ್ಲಿ ಭಾಳ ದಟ್ಟವಾದ ಕಲ್ಲುಗಳಿವೆ ಮತ್ತು ಕೆಲವು ಸತಿ ನೀರು ಬರ್ತದೆ, ಮುಂತಾದ ಅನೇಕ ಚಾಲೆಂಜ್ಗಳು ಎಲ್ಲ ಬರ್ತವೆ. ಸೊ ಅದಕ್ಕೆಲ್ಲ ನಮ್ಮ ಇಂಜಿನಿಯರ್ಸ್ ಸ್ವಲ್ಪ ಅದರಲ್ಲಿ ನಿಪುಣವಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಅಂತಿಮವಾಗಿ 2016ರಲ್ಲಿ ಮಾಗಡಿ ರಸ್ತೆಯಿಂದ ಕಬ್ಬನ್ ಪಾರ್ಕ್ವರೆಗಿನ ಸುರಂಗ ಕಂಪ್ಲೀಟ್ ಆಯಿತು. ಈ ಮಾರ್ಗದಲ್ಲಿ 2016 ಏಪ್ರಿಲ್ 30ರಂದು ಮೆಟ್ರೋ ಸಂಚಾರ ಆರಂಭಿಸಲಾಯಿತು. ಈ ಮೂಲಕ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸುರಂಗದಲ್ಲಿ ಮೆಟ್ರೋ ಓಡಿಸಿದ ಕೀರ್ತಿ ಬಿಎಂಆರ್ಸಿಎಲ್ಗೆ ದಕ್ಕಿತು. ಆದರೆ ಇತ್ತ ಸಂಪಿಗೆ ರಸ್ತೆಯಿಂದ ನ್ಯಾಷನಲ್ ಕಾಲೇಜುವರೆಗಿನ ಮಾರ್ಗದಲ್ಲಿ ಸುರಂಗ ಕೊರೆಯುತ್ತಿದ್ದ ಟಿಬಿಎಂಗಳಿಗೆ ಚಾಲೆಂಜ್ಗಳ ಮೇಲೆ ಚಾಲೆಂಜ್ ಎದುರಾಗತೊಡಗಿತು. ಈ ಭಾಗದಲ್ಲಿ ಸುರಂಗ ಕೊರೆಯುತ್ತಿದ್ದ ಗೋದಾವರಿ ಹೆಸರಿನ ಟಿಬಿಎಂ ಬಂಡೆಗಲ್ಲುಗಳನ್ನು ಪುಡಿ ಮಾಡಲಾರದೆ ಸೋತು ಕೆಟ್ಟು ನಿಂತಿತು. ಹೆಡ್ ಕಟ್ ಆಗಿ ನೆಲದಾಳದಲ್ಲಿ ನಿಂತಿದ್ದ ಟಿಬಿಎಂ ರಿಪೇರಿ ಮಾಡಲು ನೆದರ್ಲೆಂಡ್ನಿಂದ ತಜ್ಞರು ಬರಬೇಕಾಯಿತು. ಹೀಗಾಗಿ ಈ ಭಾಗದಲ್ಲಿ 3 ತಿಂಗಳ ಕಾಲ ಕಾಮಗಾರಿ ವಿಳಂಬವಾಯಿತು. ಎಲ್ಲ ಅಡೆತಡೆಗಳನ್ನು ದಾಟಿ ಅಂತಿಮವಾಗಿ ಮಾರ್ಚ್ 31ರಂದು ನ್ಯಾಷನಲ್ ಕಾಲೇಜು ಮತ್ತು ಸಂಪಿಗೆ ರಸ್ತೆ ನಡುವಿನ ಮಾರ್ಗದಲ್ಲಿ ಮೆಟ್ರೋ ಟ್ರಯಲ್ ರನ್ ಆರಂಭಿಸುವಲ್ಲಿ ಬಿಎಂಆರ್ಸಿಎಲ್ ಯಶಸ್ವಿಯಾಗಿದೆ. ಮೆಜೆಸ್ಟಿಕ್ನಲ್ಲಿದೆ ಬೃಹತ್ ಇಂಟರ್ಚೇಂಜ್ ನಿಲ್ದಾಣ. ದೇಶದಲ್ಲೇ ದೊಡ್ಡದು ಆ ಮೆಟ್ರೋ ಸ್ಟೇಷನ್. ಉತ್ತರ, ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ನ ಮಾರ್ಗಗಳು ಬಂದು ಸೇರುವ ಪ್ರದೇಶದಲ್ಲಿ ಇಂಟರ್ಚೇಂಜ್ ನಿಲ್ದಾಣ ನಿರ್ಮಿಸಲು ಬಿಎಂಆರ್ಸಿಎಲ್ ನಿರ್ಧರಿಸಿತ್ತು. ಇದಕ್ಕಾಗಿ ಮೆಜೆಸ್ಟಿಕ್ ಜಾಗವನ್ನೇ ಆಯ್ಕೆ ಮಾಡಿಕೊಳ್ಳಲಾಯಿತು. 2012ರ ಜನವರಿಯಲ್ಲಿ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ನಿಲ್ದಾಣದ ಕೆಲಸ ಆರಂಭಿಸಲಾಯಿತು. 2014ಕ್ಕೆ ಯೋಜನೆ ಪೂರ್ಣಗೊಳಿಸಲು ನಿರ್ಧರಿಸಿದ್ರೂ ಅದು ಸಾಧ್ಯವಾಗಲಿಲ್ಲ. ಹಲವು ಕಾರಣಗಳಿಂದ ಕುಂಟುತ್ತಾ ಸಾಗಿದ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಕಾಮಗಾರಿ ಈಗ ಕಂಪ್ಲೀಟ್ ಆಗಿದೆ. ಸದ್ಯ ಮೊದಲ ಹಂತದ 42 ಕಿಲೋಮೀಟರ್ ಉದ್ದದ ಮೆಟ್ರೋ ನಿಲ್ದಾಣದ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಸಂಪಿಗೆ ರಸ್ತೆಯಿಂದ ಇಲಚೇನಹಳ್ಳಿವರೆಗಿನ ಮಾರ್ಗದಲ್ಲಿ ಟ್ರಯಲ್ ರನ್ ನಡೀತಿದ್ದು ಶೀಘ್ರ ಇಲ್ಲಿ ವಾಣಿಜ್ಯ ಸಂಚಾರ ಆರಂಭವಾಗಲಿದೆ. ಮೊದಲ ಹಂತದ ಮೆಟ್ರೋ ಮುಗಿದ್ರೆ ಬೆಂಗಳೂರಿಗರಿಗೆ ಏನು ಲಾಭ ಅನ್ನೋದನ್ನ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ಬೆಂಗಳೂರಿನ 4 ಮೂಲೆಗಳನ್ನ ಬೇಗ ತಲುಪುವಂತೆ ಮಾಡಲೆಂದೇ ಮೆಟ್ರೋ ಮೊದಲ ಹಂತ ರೂಪಿಸಲಾಗಿತ್ತು. ಬಿಎಂಆರ್ಸಿಎಲ್ನ ಪ್ಲಾನ್ ಕೊಂಚ ವಿಳಂಬವಾದರೂ ಈಗ ಫಲ ನೀಡೋ ಹಂತಕ್ಕೆ ಬಂದು ನಿಂತಿದೆ. ಸಂಪೂರ್ಣವಾಗಿ ಮೆಟ್ರೋ ಟ್ರ್ಯಾಕ್ಗೆ ಇಳಿತಿದ್ದಂತೆ ಅದೆಷ್ಟೋ ಲಕ್ಷ ಮಂದಿಯ ನಿತ್ಯದ ಸಮಸ್ಯೆಗೆ ಬ್ರೇಕ್ ಬೀಳಲಿದೆ. ಹತ್ತಿರವಾಯಿತು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಲಕ್ಷ ಮಂದಿಯ ನಿತ್ಯದ ಸಂಕಷ್ಟ ಮುಕ್ತ. ಮೊದಲ ಹಂತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಾಣಿಜ್ಯ ಸಂಚಾರ ಆರಂಭವಾಗೋದಿಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಮೆಟ್ರೋ ಕಾಮಗಾರಿ ಪ್ರಾರಂಭಿಸಿದ 11 ವರ್ಷಗಳ ಬಳಿಕ ಮೆಟ್ರೋ ಮೊದಲ ಹಂತ ಸಂಪೂರ್ಣಗೊಳ್ಳುತ್ತಿದೆ. ಒಮ್ಮೆ ಮೊದಲ ಹಂತ ಪೂರ್ಣಗೊಳ್ಳುತ್ತಿದ್ದಂತೆ ಬೆಂಗಳೂರಿನ 4 ಮೂಲೆಗಳು ಹತ್ತಿರವಾಗಲಿದೆ.
ಬೆಂಗಳೂರು ಉತ್ತರ ಭಾಗವಾದ ನಾಗಸಂದ್ರದಿಂದ ದಕ್ಷಿಣದ ಯಲಚೇನಹಳ್ಳಿಗೆ ಕೇವಲ 35ರಿಂದ 40 ನಿಮಿಷದಲ್ಲಿ ಜನರು ಪ್ರಯಾಣ ಮಾಡಬಹುದಾಗಿದೆ. ಅದೇ ರೀತಿ ಈಗಾಗಲೇ ಆರಂಭವಾಗಿರೋ ನಾಯಂಡನಹಳ್ಳಿಯಿಂದ ಬೈಯಪ್ಪನಹಳ್ಳಿಯವರೆಗೆ 30 ನಿಮಿಷದಲ್ಲಿ ತಲುಪಬಹುದಾಗಿದೆ. ಅದೇ ಬೆಂಗಳೂರಿನ ದಕ್ಷಿಣದಿಂದ ಉತ್ತರಕ್ಕೆ ರಸ್ತೆ ಮಾರ್ಗದಲ್ಲಿ ಸಂಚರಿಸೋದಾದ್ರೆ ಕನಿಷ್ಠ 90 ನಿಮಿಷದಿಂದ 120 ನಿಮಿಷ ಬೇಕಾಗುತ್ತೆ. ಮೆಟ್ರೋ ಕಂಪ್ಲೀಟ್ ಆಗ್ತಿದ್ದಂತೆ ಈ ಸಮಯ 3ರಲ್ಲಿ 2 ಭಾಗ ಕಡಿತಗೊಳ್ಳಲಿದೆ. ಮೊದಲ ಹಂತದ ಮಾರ್ಗಗಳ ಒಟ್ಟು ಉದ್ದ 42.3 ಕಿಲೋಮೀಟರ್. ಇದರಲ್ಲಿ ಎತ್ತರಿಸಿದ ಮಾರ್ಗದ ಉದ್ದ 33.42 ಕಿಲೋಮೀಟರ್. ಸುರಂಗ ಮಾರ್ಗದ ಉದ್ದ 8.8 ಕಿಲೋಮೀಟರ್. ಇನ್ನು ನಾಗಸಂದ್ರದಿಂದ ಯಲಚೇನಹಳ್ಳಿಯವರೆಗಿನ ಮಾರ್ಗದಲ್ಲಿ ಒಟ್ಟು 25 ನಿಲ್ದಾಣಗಳಿವೆ. ಇದರಲ್ಲಿ ಮೆಜೆಸ್ಟಿಕ್ ಸೇರಿದಂತೆ 3 ಸುರಂಗ ನಿಲ್ದಾಣಗಳಿದ್ದು ಉಳಿದವು ಎತ್ತರಿಸಿದ ನಿಲ್ದಾಣಗಳಾಗಿವೆ. ಹಸಿರು ಮಾರ್ಗದ ನಿಲ್ದಾಣಗಳು: ನಾಗಸಂದ್ರ, ದಾಸರಹಳ್ಳಿ, ಜಾಲಹಳ್ಳಿ, ಪೀಣ್ಯ ಕೈಗಾರಿಕಾ ಪ್ರದೇಶ, ಪೀಣ್ಯ, ಯಶವಂತಪುರ ಕೈಗಾರಿಕಾ ಪ್ರದೇಶ, ಯಶವಂತಪುರ, ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಮಹಾಲಕ್ಷ್ಮೀಪುರಂ, ರಾಜಾಜಿನಗರ, ಕುವೆಂಪು ರಸ್ತೆ, ಶ್ರೀರಾಂಪುರ, ಮಂತ್ರಿ ಸ್ಕ್ವೇರ್ ಸಂಪಿಗೆ ರಸ್ತೆ, ಕೆಂಪೇಗೌಡ ಬಸ್ ನಿಲ್ದಾಣ, ಚಿಕ್ಕಪೇಟೆ, ಕೃಷ್ಣರಾಜೇಂದ್ರ ಮಾರುಕಟ್ಟೆ, ನ್ಯಾಷನಲ್ ಕಾಲೇಜ್ ರಸ್ತೆ, ಲಾಲ್ಬಾಗ್, ಸೌತ್ ಎಂಡ್ ಸರ್ಕಲ್, ಜಯನಗರ, ರಾಷ್ಟ್ರೀಯ ವಿದ್ಯಾಲಯ ರಸ್ತೆ, ಬನಶಂಕರಿ, ಜಯಪ್ರಕಾಶ್ ನಗರ, ಪುಟ್ಟೇನಹಳ್ಳಿ. ಇನ್ನು ಬೈಯಪ್ಪನಹಳ್ಳಿಯಿಂದ ನಾಯಂಡನಹಳ್ಳಿಯವರೆಗಿನ ಮಾರ್ಗದಲ್ಲಿ ಒಟ್ಟು 17 ನಿಲ್ದಾಣಗಳಿವೆ. ಇದರಲ್ಲಿ ಮೆಜೆಸ್ಟಿಕ್ ಸೇರಿದಂತೆ 5 ಸುರಂಗ ನಿಲ್ದಾಣಗಳಾಗಿದ್ದು ಉಳಿದ 12 ಎತ್ತರಿಸಿದ ನಿಲ್ದಾಣಗಳಾಗಿವೆ. ನೇರಳೆ ಮಾರ್ಗದ ಮೆಟ್ರೋ ನಿಲ್ದಾಣಗಳು: ಬೈಯಪ್ಪನಹಳ್ಳಿ, ಸ್ವಾಮಿ ವಿವೇಕಾನಂದ ರಸ್ತೆ, ಇಂದಿರಾನಗರ, ಹಲಸೂರು, ಟ್ರಿನಿಟಿ, ಮಹಾತ್ಮ ಗಾಂಧಿ ರಸ್ತೆ, ಕಬ್ಬನ್ ಉದ್ಯಾನವನ, ವಿಧಾನಸೌಧ, ಸರ್ ಎಂ ವಿಶ್ವೇಶ್ವರಯ್ಯ, ಕೆಂಪೇಗೌಡ ಬಸ್ ನಿಲ್ದಾಣ, ನಗರ ರೈಲು ನಿಲ್ದಾಣ, ಮಾಗಡಿ ರಸ್ತೆ, ಹೊಸಹಳ್ಳಿ, ವಿಜಯನಗರ, ಅತ್ತಿಗುಪ್ಪೆ, ದೀಪಾಂಜಲಿ ನಗರ, ಮೈಸೂರು ರಸ್ತೆ. ನಮ್ಮ ಮೆಟ್ರೋ ಯೋಜನೆಯ ಆರಂಭಿಕ ವಿಸ್ತೃತ ಯೋಜನಾ ವರದಿಯ ಪ್ರಕಾರ ಈ ಯೋಜನೆಗೆ 5,453 ಕೋಟಿ ವೆಚ್ಚ ಎಂದು 2005ರಲ್ಲಿ ನಿಗದಿಪಡಿಸಲಾಗಿತ್ತು. ಯೋಜನೆ ಪೂರ್ಣಗೊಳ್ಳುವ ವೇಳೆಗೆ ಹೆಚ್ಚಂದ್ರೆ 6,395 ಕೋಟಿಗೆ ಹೆಚ್ಚಬಹುದು ಎಂದು ಅಂದಾಜು ಮಾಡಲಾಗಿತ್ತು. ಬಳಿಕ ಕಾಮಗಾರಿ ವಿಳಂಬವಾಗ್ತಿದ್ದಂತೆ ಯೋಜನಾ ವೆಚ್ಚವನ್ನ 11,609 ಕೋಟಿಗೆ ಪರಿಷ್ಕರಿಸಲಾಗಿತ್ತು. ಈ ವೆಚ್ಚಕ್ಕೂ ಮುಗಿಸುವಲ್ಲಿ ಮೆಟ್ರೋ ನಿಗಮ ವಿಫಲವಾಯಿತು. ಸದ್ಯ ಮುಗಿಯುವ ಹಂತದಲ್ಲಿರೋ ಮೊದಲ ಹಂತದ ಮೆಟ್ರೋಗೆ ಬರೋಬ್ಬರಿ 13,742 ಕೋಟಿ ವ್ಯಯಿಸಲಾಗಿದೆ. ಅಲ್ಲಿಗೆ ಮೊದಲು ಯೋಜಿಸಿದ ವೆಚ್ಚಕ್ಕಿಂತ 3 ಪಟ್ಟು ಹೆಚ್ಚಾದಂತಾಗಿದೆ. ಇನ್ನು ಮೊದಲ ಹಂತದ ಮೆಟ್ರೋ ಪೂರ್ಣಗೊಳಿಸೋ ಸಂಭ್ರಮದಲ್ಲಿರೋ ಮೆಟ್ರೋ ನಿಗಮ ನಗರದಲ್ಲಿ ಮೆಟ್ರೋವನ್ನ ಇನ್ನಷ್ಟು ವಿಸ್ತರಿಸಲು ನಿರ್ಧರಿಸಿದೆ. 2ನೇ ಹಂತದಲ್ಲಿ 72 ಕಿಲೋಮೀಟರ್ ಹಳಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದ್ದು ಇದಕ್ಕೆ 26,500 ಕೋಟಿ ವೆಚ್ಚದ ಸಾಧ್ಯತೆಯ ಬಗ್ಗೆ ಅಂದಾಜಿಸಲಾಗಿದೆ. ಮೆಟ್ರೋ 2ನೇ ಹಂತದ ಯೋಜನೆಗಳು: ನಾಗಸಂದ್ರ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರ 4.2 ಕಿಲೋಮೀಟರ್, ಪುಟ್ಟೇನಹಳ್ಳಿ ಅಂಜನಾಪುರ 6.79 ಕಿಲೋಮೀಟರ್, ಮೈಸೂರು ರಸ್ತೆ ಕೆಂಗೇರಿ 7.70 ಕಿಲೋಮೀಟರ್, ಬೈಯಪ್ಪನಹಳ್ಳಿ ವೈಟ್ಫೀಲ್ಡ್ 15.50 ಕಿಲೋಮೀಟರ್, ಆರ್ವಿ ರಸ್ತೆ ಬೊಮ್ಮನಸಂದ್ರ 18.80 ಕಿಲೋಮೀಟರ್, ಗೊಟ್ಟಿಗೆರೆ ನಾಗಾವರ 21.25 ಕಿಲೋಮೀಟರ್.
ಮೆಟ್ರೋ 2ನೇ ಹಂತದಲ್ಲಿ ಒಟ್ಟು 72 ಕಿಲೋಮೀಟರ್ ಉದ್ದದ ಯೋಜನೆ ರೂಪಿಸಲಾಗಿದೆ. 2ನೇ ಹಂತದಲ್ಲಿ ಒಂದೇ ಒಂದು ಸುರಂಗ ಮಾರ್ಗವಿದ್ದು ಇದು 13 ಕಿಲೋಮೀಟರ್ ಉದ್ದವಿದೆ. ಈ ಯೋಜನೆಯನ್ನು 2022ರ ವೇಳೆಗೆ ಸಂಪೂರ್ಣಗೊಳಿಸೋ ವಿಶ್ವಾಸದಲ್ಲಿ ಮೆಟ್ರೋ ನಿಗಮವಿದೆ. ಮೊದಲ ಹಂತದಲ್ಲಿ ಹಲವು ವಿಚಾರದಲ್ಲಿ ಎಡವಿದ್ದ ನಿಗಮ ಸಾಕಷ್ಟು ಬುದ್ಧಿ ಕಲಿತು ಪರಿಪಕ್ವವಾಗಿದೆ. ಹೀಗಾಗಿ 2ನೇ ಹಂತದಲ್ಲಿ ಈ ಎಲ್ಲ ತಪ್ಪು ತಿದ್ದಿಕೊಂಡು ವೇಗವಾಗಿ ಕಾಮಗಾರಿ ಪೂರೈಸುವ ವಿಶ್ವಾಸದಲ್ಲಿ ಮೆಟ್ರೋ ನಿಗಮವಿದೆ. ಫೇಸ್ 2ಗೆ ನಾವು 2020ಗೆ ಮುಗಿಸ್ಬೇಕು ಅಂತ ಮತ್ತು ಸುರಂಗ ಮಾರ್ಗ ಕೂಡ ಬೇಗ ಆಗಬೇಕು. ಅದಕ್ಕಾಗಿ ನಾವು ಲೆಕ್ಕ ಪ್ರಕಾರ ಒಂದು 12ರಿಂದ 13 ಟನಲ್ ಬೋರಿಂಗ್ ಮಷಿನನ್ನು ಬಳಸಬೇಕಾಗ್ತದೆ. ಅಷ್ಟು ಮಾಡಿದರೆ ನಮ್ಮ ಕೆಲಸ ನಾವು 2020ಕ್ಕೆ ನಾವು ಮುಗಿಸಿ ನಾವು ಫೇಸ್ 2ವನ್ನು ಮುಕ್ತಾಯಗೊಳಿಸ್ಬೋದು. ಸೊ ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸುರಂಗ ಮಾರ್ಗ ಕೂಡ ನಾವು 4 ಭಾಗದಲ್ಲಿ ಕೆಲಸ ಮಾಡ್ತೀವಿ. ಅಂದರೆ 4 ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಬರ್ತವೆ. ದೆಹಲಿ ಮೆಟ್ರೋ ನಂತರ ಭಾರತದ 2ನೇ ಅತಿ ದೊಡ್ಡ ಮೆಟ್ರೋ ಎಂಬ ಹೆಗ್ಗಳಿಕೆಗೆ ನಮ್ಮ ಮೆಟ್ರೋ ಪಾತ್ರವಾಗಿದೆ. ವಿಶ್ವದಲ್ಲಿ ನಮ್ಮ ಮೆಟ್ರೋದ ಸ್ಥಾನ 99ನೇಯದು. ಇಷ್ಟು ದೊಡ್ಡ ವ್ಯವಸ್ಥೆಯಾದ ನಮ್ಮ ಮೆಟ್ರೋದಲ್ಲಿ ಸದ್ಯ 1,80,000 ಮಂದಿ ನಿತ್ಯ ಸಂಚಾರ ಮಾಡ್ತಿದ್ದಾರೆ. ಗ್ರೀನ್ ಲೈನ್ ಕಂಪ್ಲೀಟ್ ಆಗ್ತಿದ್ದಂತೆ ಈ ಸಂಖ್ಯೆ 5ರಿಂದ 6 ಲಕ್ಷ ಆಗೋ ನಿರೀಕ್ಷೆ ಇದೆ. ಹೀಗಾಗಿ 3 ಬೋಗಿಗಳಿರೋ ಮೆಟ್ರೋ ಟ್ರೈನ್ಗಳನ್ನ 6 ಬೋಗಿಗಳಿಗೇರಿಸಲು ನಿರ್ಧರಿಸಲಾಗಿದೆ. ಬೆಳೆಯುತ್ತಿರೋ ಬೆಂಗಳೂರಿಗೆ ನಮ್ಮ ಮೆಟ್ರೋ ಅನಿವಾರ್ಯ. ಹೀಗಾಗಿ ಮೆಟ್ರೋ ಶಾರ್ಟ್ ಟರ್ಮ್ನಲ್ಲೇ ಅಪಾರ ಜನಪ್ರಿಯತೆ ಗಳಿಸಿದೆ. ಆದರೆ ಕಾಮಗಾರಿ ವಿಳಂಬದಿಂದಾಗಿ ಮೆಟ್ರೋ ಮೇಲೆ ಕೆಲವರಿಗೆ ಬೇಸರವೂ ಇದೆ. ಅದೇನೇ ಇರಲಿ, ಹಲವು ಸವಾಲುಗಳನ್ನು ಮೆಟ್ಟಿ ನಿಂತ BMRCL ಮೊದಲ ಹಂತವನ್ನು ಸಂಪೂರ್ಣ ಜನಸೇವೆಗೆ ಮುಕ್ತಗೊಳಿಸೋಕೆ ತುದಿಗಾಲಲ್ಲಿ ನಿಂತಿದೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.